ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಟ್ರಿಪ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತಿದ್ದೀನಿ. ಸೊ ನಾವು ಎಲ್ಲಿಗೆ ಹೋಗಿದ್ವಿ, ಹೇಗೆಲ್ಲ ಇತ್ತು, ಏನೆಲ್ಲ ಪ್ರಾಬ್ಲಮ್ ಆಗಿತ್ತು, ಸೊ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಹೋಗ್ಬೇಕಂತಿರೋರಿಗೆ ಇದು ಯೂಸ್ಫುಲ್ ಆಗ್ಬೋದು. ಸೊ ಬೆಳಿಗ್ಗೆ 5 ಗಂಟೆನೇ ಎದ್ದು ನಾವೆಲ್ಲ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ವಿ. ಎಲ್ಲ ಹೀಟರು, ದಿಂಬು ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಯಾರೆಲ್ಲ ಹೋಗ್ತಾ ಇದ್ವಿ ಅಂದರೆ ನಾನು, ನನ್ನ ಅಮ್ಮ ಅಪ್ಪ, ನನ್ನ ಮಗಳು ಮತ್ತು ನನ್ನ ತಮ್ಮ. ಸೊ ನಾವೆಲ್ಲ ಹೋಗ್ತಾ ಇದ್ವಿ. ಇದು ಇಯರ್ ಎಂಡ್ ಆಗಿರೋದ್ರಿಂದ ಸೊ ತುಂಬ ಗಾಡಿಗಳು ಕೂಡ ಇದೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ ನಾವು ಮೇಟೂರ್ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಇದು ತಮಿಳ್ನಾಡಲ್ಲಿ ಇದೆ. ಸೊ ತಮಿಳ್ನಾಡಲ್ಲಿ ಇಯರ್ ಎಂಡ್ ಡಿಸೆಂಬರಲ್ಲಿ ಕೂಡ ಮಳೆ ಬರ್ತಾ ಇತ್ತು ನೋಡಿ. ಈಗ ಮೇಟೂರ್ ಡ್ಯಾಮ್ಗೆ ಬಂದಿದ್ದೀವಿ. ಈ ಡ್ಯಾಮ್ ತುಂಬಾ ದೊಡ್ಡದಾಗಿದೆ, ಆದರೆ ಇದರಲ್ಲಿ ನೋಡೋಕ್ಕೇನು ಅಷ್ಟೇನು ಇಲ್ಲ. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಬೋದು ಅಷ್ಟೇ ನೋಡಿ. ತುಂಬ ಮಲ್ಗೋಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. ಹಾಗೆಯೇ ಇದರಲ್ಲಿ ಸ್ವಲ್ಪ ಪ್ರಾಣಿಗಳೆಲ್ಲ ಇಟ್ಟಿದ್ದಾರೆ. ಈ ಪಾರ್ಕ್ ಒಳಗಡೆ ಹಾವಿಟ್ಟಿದ್ದಾರೆ. ಮತ್ತು ಮಕ್ಕಳೆಲ್ಲ ತುಂಬ ಜಾಲಿಯಾಗಿ ಆಟಾಡ್ಬೋದು. ಆಟಾಡೋಕ್ಕೆ ಉಯ್ಯಾಲೆ, ಸ್ಲೈಡು ಎಲ್ಲ ಇಟ್ಟಿದ್ದಾರೆ. ಸೊ ಮಕ್ಕಳಿಗೆ ಇದೊಂದು ಖುಷಿ ಆಗ್ಬೋದು ಅಷ್ಟೇ, ಆದರೆ ದೊಡ್ಡವರಿಗೆಲ್ಲ ನೋಡಬೇಕಂತ ಏನಿಲ್ಲ. ಇದರಲ್ಲಿ ಎಂಟ್ರಿ ಫೀಸ್ ಕೂಡ ಇದೆ ಈ ಪಾರ್ಕ್ಗೆ ಹೋಗೋಕ್ಕೆ. ಒಬ್ಬರಿಗೆ 10 ರೂಪಾಯಿ ತಗೋತಾರೆ. ಹಾಗೆಯೇ ಒಂದು ಕ್ಯಾಮ್ರಾ ಫೋನ್ ಇದ್ರೂ ಅದಕ್ಕೆ ಸಪ್ರೇಟ್ 10 ರೂಪಾಯಿ ತಗೋತಾರೆ. ಹಾಗೆಯೇ ತುಂಬ ಮೊಲಗಳಿತ್ತು ಅದರಲ್ಲಿ, ಆ ಪಾರ್ಕ್ ಒಳಗಡೆ. ನನ್ನ ಮಗಳಿಗಂತೂ ಅದೆಲ್ಲ ನೋಡಿಬಿಟ್ಟು ತುಂಬಾ ಖುಷಿಯಾಗಿತ್ತು ನೋಡಿ. ಅದೆಲ್ಲ ನೋಡ್ತಾನೆ ನಿಂತ್ಕೊಂಡಿದ್ದಾಳೆ. ಮತ್ತು ತುಂಬ ಪಕ್ಷಿಗಳನ್ನ ಕೂಡ ಇಟ್ಟಿದ್ರು. ಹಾಗೆಯೇ ಊಟ ಮಾಡೋಕ್ಕೆಲ್ಲ ಡೈನಿಂಗ್ ಟೇಬಲ್ ಆ ಥರ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ಮತ್ತು ಈ ಪಾರ್ಕಲ್ಲಿ ಹೇಳೋಕ್ಕೆ ಅಷ್ಟೇನು ಇಲ್ಲ. ಮತ್ತು ಮುಂದೆ ಹೋದರೆ ಒಂದು ಬ್ರಿಡ್ಜ್ ಥರ ಕೊಟ್ಟಿದ್ದಾರೆ ಪಾರ್ಕ್ ಒಳಗಡೆನೆ. ಅಲ್ಲಿ ನಿಂತ್ಕೊಂಡು ಈ ಡ್ಯಾಮ್ ಎಲ್ಲ ಚೆನ್ನಾಗಿ ಕಾಣುತ್ತೆ, ನೀರು ಹೋಗೋದೆಲ್ಲ ನೋಡಿ. ನಮ್ಮ ಕಾವೇರಿ ನೀರು ಎಲ್ಲಿಂದ ಎಲ್ಲಿವರೆಗೂ ಬಂದಿದೆ ನೋಡಿ, ನೋಡೋಕ್ಕೆ ಆಶ್ಚರ್ಯ ಆಗುತ್ತೆ. ಮತ್ತು ಸೀದಾ ಹೊರಗಡೆ ಬಂದರೆ ಮೀನು ಅಂಗಡಿಗಳು ತುಂಬ ಇರುತ್ತೆ. ಈ ಮೀನು ಫ್ರೈಯು, ಏಡಿ ಇದೆಲ್ಲ ಮಾರ್ಕೊಂಡಿರ್ತಾರೆ. ಒಂದು ಸ್ಲೈಸ್ ಮೀನು 40 ರೂಪಾಯಿ ಅಂತ ಸೇಲ್ ಮಾಡ್ತಾರೆ. ಹಾಗೆ ಊಟ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ಮೀನು ಕೂಡ ತುಂಬಾ ಟೇಸ್ಟ್ ಆಗಿತ್ತು, ಫ್ರೆಶ್ ಆಗಿತ್ತು ಡ್ಯಾಮ್ ಮೀನೆಲ್ಲ. ಹಾಗೆಯೇ ನಾವು ಅಲ್ಲಿಂದ ಸೀದಾ ಈರೋಡ್ ಕಡೆ ಹೊರಟಿದ್ವಿ. ಅಲ್ಲಿಂದ ಈರೋಡ್ಗೆ ಒಂದು 50 ಕಿಲೋಮೀಟ್ರ್ ಏನೋ ಆಗುತ್ತೆ. ನಾವು ಈರೋಡ್ಗೆ ಹೋಗಿಬಿಟ್ಟು ಅಲ್ಲಿ ಒಂದಿನ ಸ್ಟೇ ಮಾಡಿಬಿಟ್ಟು ಹೋಟೆಲಲ್ಲಿ, ಮತ್ತು ಮರುದಿನ ಸೀದಾ ಅಲ್ಲಿಂದ ಮೂನಾರ್ಗೆ ಹೊರಟಿದ್ವಿ. ಬೆಳಿಗ್ಗೆನೆ ಈರೋಡಿಂದ ಮೂನಾರ್ಗೆ 210 ಕಿಲೋಮೀಟ್ರ್ ಏನೋ ಆಗ್ಬೋದು ಅಷ್ಟೇ. ಮೂನಾರ್ ಕೇರಳದಲ್ಲಿದೆ. ಮೂನಾರ್ ಇಷ್ಟು ಸೂಪರಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮೂನಾರ್ ನೋಡೋದು. ತುಂಬಾ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ತುಂಬಾ ಇಷ್ಟ ಆಗಿತ್ತು. ಹೋಗೋ ದಾರಿ ಫುಲ್ಲು ಟೀ ಎಸ್ಟೇಟ್ ಅಷ್ಟೇ ನಿಮಗೆ ಸಿಗುತ್ತೆ. ಅಷ್ಟು ಸಕ್ಕತ್ತಾಗಿತ್ತು ವ್ಯೂ, ಎಲ್ಲರೂ ನೋಡಲೇಬೇಕು. ಅಷ್ಟು ಸೂಪರಾಗಿತ್ತು. ಅಲ್ಲೇ ಇದ್ದುಬಿಡ್ಬೇಕಂತ ಅನಿಸುತ್ತೆ. ಆದರೆ ನಾವು ಒಂದೇ ದಿನದಲ್ಲಿ ನಾವು ರಿಟರ್ನ್ ಆಗಿದ್ವಿ. ಯಾಕಂದರೆ ನಮಗೆ ಅಲ್ಲಿ ರೂಮ್ ಯಾವುದೂ ಸಿಗಲಿಲ್ಲ. ಹೋಮ್ ಸ್ಟೇ ಎಲ್ಲ ಒಂದು ದಿನಕ್ಕೆ 10,000 15,000 ಹೇಳ್ತಾಯಿದ್ರು. ರೂಮ್ ಎಲ್ಲ ಫುಲ್ ಬುಕ್ಕಿಂಗ್ ಆಗಿತ್ತು. ನಾವು ಇಯರ್ ಎಂಡಲ್ಲಿ ಬಂದಿದ್ವಿ ಅಲ್ವಾ, ವೆಕೇಷನ್ ಟೈಮ್ ಬೇರೆ. ಸೊ ಫುಲ್ಲು ರಶ್ ಆಗಿತ್ತು. ಸೊ ನೀವು ಯಾರಾದರೂ ಹೋಗೋಕ್ಕೆ ಪ್ಲ್ಯಾನ್ ಇದ್ದರೆ ಫಸ್ಟೇ ಬುಕ್ ಮಾಡ್ಕೊಂಡು ಹೋಗಿ. ಅಷ್ಟು ಒಳ್ಳೆ ಪ್ಲೇಸ್ ಇದು, ಎಲ್ಲರೂ ನೋಡಲೇಬೇಕನ್ನೋ ಪ್ಲೇಸ್ ಇದು. ಸಕ್ಕತ್ತಾಗಿದೆ. ಅಷ್ಟು ಇಲ್ಲೇ ಮಾಡ್ಕೋಬೇಕಂತ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ಮೂನಾರ್ಗೆ ಬೆಳಿಗ್ಗೆ ಹೋಗಿ ಮತ್ತು ಒಂದು ಸಂಜೆ 7 ಗಂಟೆ ಹಾಗೆ ನಾವು ರಿಟರ್ನ್ ಆಗಿದ್ವಿ. ನಾವು ಸೀದಾ ಅಲ್ಲಿಂದ ತೇನಿ ಕಡೆ ಹೋಗಿದ್ವಿ, ತಮಿಳ್ನಾಡಲ್ಲಿ ಇರೋವಂಥ ತೇನಿಗೆ ಹೋಗಿಬಿಟ್ಟು ಅಲ್ಲಿ ನೈಟ್ ಸ್ಟೇ ಮಾಡಿಬಿಟ್ಟು ಬೆಳಿಗ್ಗೆ ಅಲ್ಲಿಂದ ಸೀದಾ ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಅಷ್ಟೇ. ಮನೆಗೆ ವಾಪಸ್ ಆದ್ವಿ. ಆದರೆ ಹೋಗಿದ್ದ ಟ್ರಿಪ್ಪಲ್ಲಿ ಮೇಟೂರು ಡ್ಯಾಮ್ಗಿಂತಲೂ ನಮಗೆ ಮೂನಾರ್ ಒಂದು ತುಂಬಾ ಇಷ್ಟ ಆಯಿತು. ಮತ್ತೆ ಹೋಗಬೇಕಂತ ನಮಗೆ ಆಸೆ ಆಗ್ತಿದೆ, ಅಷ್ಟು ಚೆನ್ನಾಗಿತ್ತು. ಸೊ ಎಲ್ಲರೂ ಎಲ್ಲಿಯಾದರೂ ಪ್ಲ್ಯಾನ್ ಮಾಡೋಕ್ಕಿದ್ರೆ ಟ್ರಿಪ್ಪು ಒಂದ್ಸಲ ನೀವು ಮೂನಾರ್ಗೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ ಈ ಒಂದು ಪ್ಲೇಸ್ನ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ವ್ಲಾಗ್ಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.